ನನ್ನ ಮಾವನ ಅಕ್ರಮ ಸಂಬಂಧದ ಮಗನನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಗಲಾಟೆ ಮಾಡಿದರು. ಮೊದಲು ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ. ನಂತರ ಎಲ್ಲರೂ ಒಪ್ಪಿಕೊಂಡರು. ಇಷ್ಟ ಇಲ್ಲದ ಮನಸ್ಸಿನಿಂದ ಅವನನ್ನು ನೋಡಿದಾಗ ಬೇರೆ ಯಾರೋ ಅಲ್ಲ, ನನ್ನ ಹಳೆಯ ಪ್ರೇಮಿ. ದೈಹಿಕವಾಗಿ ನಾನು ಅವನ ಜೊತೆ ಸೇರಲು ಒಪ್ಪುವುದಿಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದ ಹುಡುಗ ಪುನಃ ಈ ಮನೆಯಲ್ಲಿ ನೋಡಿ ನನಗೆ ದುಃಖವಾಯಿತು. ಗಂಡನಿಗೆ ಹೇಳಲು ಭಯವಾಗಿ ಸುಮ್ಮನಾದೆ. ಆದರೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ನನ್ನ ಜೊತೆ ಬಲಾತ್ಕಾರಕ್ಕೆ ಮುಂದಾದ. ನನ್ನ ದೇಹವನ್ನು ಸಂಪೂರ್ಣವಾಗಿ ನನಗೆ ತಿಳಿಯದಂತೆ ಆಕ್ರಮಿಸಿದ. ಅಯ್ಯೋ, ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? ಮುಂದೆ ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ತುಂಬ ಚೆನ್ನಾಗಿ ನನ್ನನ್ನು ಸಾಕಿದರು. ನಾನು ಏನು ಹೇಳಿದರೂ ಅವರು ಬೇಡ ಅಂತ ಹೇಳುತ್ತಿರಲಿಲ್ಲ. ನಾನು ಅವರಿಗೆ ಒಳ್ಳೆಯ ಮಗಳಾಗಿದ್ದೆ ಒಂದು ಹಂತದವರೆಗೆ. ದೊಡ್ಡವಳಾಗುತ್ತಾ ಆಗುತ್ತಾ ನನಗೆ ನಾನು ಇರುವ ಪರಿಸ್ಥಿತಿಯ ಬಗ್ಗೆ ಹೆಮ್ಮೆ ಬರಬೇಕಿತ್ತು. ಬದಲಿಗೆ ಜಂಬ, ದುರಂಕಾರ ಜಾಸ್ತಿ ಆಯಿತು. ಯಾವ ಸಂಬಂಧಿಕರ ಜೊತೆಗೂ ಕೂಡ ಸೇರುತ್ತಿರಲಿಲ್ಲ. ನನ್ನ ಪ್ರಕಾರ ಅವರೆಲ್ಲ ನನಗಿಂತ ತೀರಾ ಚಿಕ್ಕವರು ಅನ್ನುವುದು. ಅಂದರೆ ಚಿಕ್ಕ ಮನಸ್ಸಿನವರು, ಕೆಲಸಕ್ಕೆ ಬಾರದವರು ಅಂತ. ನಾನು ತುಂಬ ಚೆನ್ನಾಗಿ ಓದುತ್ತಾ ಇದ್ದುದರಿಂದ ಅವರೆಲ್ಲ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಂತ ಸೇರಿಸುತ್ತಿರಲಿಲ್ಲ ನನ್ನ ಹತ್ತಿರ. ನಾನು ಅಮ್ಮನಿಗೆ ತುಂಬ ಭಯವಾಗುತ್ತಿತ್ತು. ಒಬ್ಬಳೇ ಮಗಳು ಅಂತ ಮುದ್ದಾಗಿ ಸಾಕಿದರೆ ತುಂಬ ಜಂಬ. ನಾವು ಹೇಳಿದ ಮಾತನ್ನೇ ಕೇಳುವುದಿಲ್ಲ. ಹೀಗೆ ಆದರೆ ಹೋದ ಮನೆಯಲ್ಲಿ ಹೇಗೆ? ಅಮ್ಮ, ನಾನು ಯಾರ ಮನೆಗೆ ಹೋಗುವುದಿಲ್ಲ. ಮದುವೆ ಆದರೆ ಹುಡುಗ ಇದೇ ಮನೆಯಲ್ಲಿ ಇರಬೇಕು ಅಂತ ಗಲಾಟೆ ಮಾಡುತ್ತಿದ್ದೆ. ಅಮ್ಮನಿಗೆ ಒಮ್ಮೊಮ್ಮೆ ನನ್ನ ಮಾತು ಕೇಳಿ ತಲೆ ನೋವು ಬರುತ್ತಿತ್ತು. ಅಗತ್ಯಕ್ಕಿಂತ ಜಾಸ್ತಿ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಕಂದ. ನೀನು ಈ ರೀತಿ ಆದರೆ ತುಂಬ ಕಷ್ಟ ಅಂತ ಅಮ್ಮನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅಪ್ಪ ಹೇಳುತ್ತಿದ್ದರು, ನನ್ನ ಮುದ್ದಿನ ಮಗಳು ಅವಳು, ಏನು ಮಾಡಿದರೂ ಸರಿಯಾಗೇ ಇರುತ್ತದೆ, ನೀನು ಸುಮ್ಮನಿರು ಅಂತ ಅಮ್ಮನನ್ನು ಬೈಯುತ್ತಿದ್ದರು. ನಿಮ್ಮಿಂದ ಇವಳು ಇನ್ನೂ ಕೆಟ್ಟು ಹೋಗಿರುವುದು. ಹೆಣ್ಣು ಮಗು ಬದುಕು ಎಷ್ಟು ಸುಂದರವಾಗಿದ್ದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಬದುಕಲೇಬೇಕು ಅಂತ ಅಮ್ಮ ಅಪ್ಪನಿಗೆ ಹೇಳಿ ಕೋಪ ಮಾಡಿಕೊಳ್ಳುತ್ತಿದ್ದಳು. ಒಮ್ಮೊಮ್ಮೆ ತಿಳುವಳಿಕೆ ಬರಲಿ ಅಂತ ಹೇಳದೆ ಮಾಡದೆ ಅಪ್ಪನ ಮನೆಗೆ ಹೊರಟು ಹೋಗುತ್ತಿದ್ದರು. ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಳುವುದನ್ನಾದರೂ ಮಾಡುತ್ತಾಳೆ ಅಂತ ಅಮ್ಮ. ಊರಿನಿಂದ ಬರುವವರೆಗೂ ಪಕ್ಕದ ಮನೆ ಶಾಂತಿ ಆಂಟಿಯನ್ನು ಅಪ್ಪ ಕೆಲಸಕ್ಕೆ ಇಟ್ಟು ಬಿಡುತ್ತಿದ್ದ. ಅವಳು ಅಡುಗೆ ಮಾಡಿ ಮನೆಯನ್ನೆಲ್ಲ ಅಮ್ಮನಿಗಿಂತ ತುಂಬ ಕ್ಲೀನಾಗಿ ಇಡುತ್ತಿದ್ದಳು. ಇದೆಲ್ಲ ಅರ್ಥವಾದ ಅಮ್ಮ, ಇವರು ಬದಲಾಗುವುದಿಲ್ಲ, ದೇವರೇ ಬಂದು ಅಪ್ಪ ಮಗಳನ್ನು ಬದಲಾಯಿಸಬೇಕು ಅಂತ ಸುಮ್ಮನಾಗಿದ್ದಳು. ಕಾಲೇಜ್ ಡೇಸಲ್ಲಿ ಕೃಷ್ಣ ಅನ್ನುವ ಹುಡುಗನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೆ. ಅವನು ಕೂಡ. ಇಬ್ಬರು ಪಿಕ್ಚರ್ಗೆ ಹೋಗುವುದು, ಪಾರ್ಕ್ ಹೋಗುವುದು, ರಜಾ ಸಿಕ್ಕಿದಾಗ ಒಂದು ದಿನದ ಟ್ರಿಪ್, ಈ ರೀತಿ ಹೋಗುತ್ತಿದ್ದೆವು. ಮುತ್ತುಗಳನ್ನು ಸಾಮಾನ್ಯವಾಗಿ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿದ್ದೆವು, ಕೇವಲ ಕೆನ್ನೆಗೆ ಮಾತ್ರ. ಅಮ್ಮನಿಗೆ ಈ ವಿಷಯ ತಿಳಿದು ತುಂಬ ಬೇಸರ ಮಾಡಿಕೊಂಡು ಆಕಾಶ ಭೂಮಿ ಕೆಳಗೆ ಮಾಡಿದಳು. ಆದರೆ ಅಪ್ಪ, ವಯಸ್ಸಿಗೆ ಬಂದ ಮಕ್ಕಳು, ಸ್ವಲ್ಪ ದಿನ ಅಟ್ರಾಕ್ಷನ್ ಇರುತ್ತದೆ, ಇದ್ದರೆ ಇರಲಿ ಬಿಡು, ನಾನು ನೀನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ ಅಲ್ಲವೇ ಅಂತ ಹೇಳುತ್ತಿದ್ದರು. ಅಮ್ಮ ಈ ವಿಷಯವಾಗಿ ನನಗೆ ಹೊಡೆದಿದ್ದಳು. ಒಂದು ತಿಂಗಳು ಇಬ್ಬರು ಮಾತನಾಡುತ್ತಿರಲಿಲ್ಲ. ಕಂಡ ದೇವಸ್ಥಾನ ಸುತ್ತುತ್ತಿದ್ದಳು. ಆದರೂ ಕೂಡ ಅಮ್ಮನ ಮಾತನ್ನು ನಾನು ಕೇಳುತ್ತಿರಲಿಲ್ಲ. ಅಮ್ಮ ನನ್ನ ಮಾತನ್ನು ಕೇಳಬೇಕು ಅಷ್ಟೆ. ಕೃಷ್ಣ ಒಂದು ದಿನ ನನ್ನನ್ನು ಟ್ರಿಪ್ಗೆ ಅಂತ ಹೇಳಿ ಯಾವುದೋ ರೆಸಾರ್ಟ್ಗೆ ಕರೆದುಕೊಂಡು ಹೋದ. ಆದರೆ ಅಲ್ಲಿ ನನ್ನನ್ನು ದೈಹಿಕವಾಗಿ ಬಳಸಿಕೊಳ್ಳಲು ಜ್ಯೂಸ್ಗೆ ನಿದ್ದೆ ಬರುವ ಪೌಡರನ್ನು ಹಾಕಿದ. ಅದೃಷ್ಟದಿಂದ ನಾನು ಅದನ್ನು ನೋಡಿದೆ. ವೇಟರ್ ಬಳಿ ಮಾತನಾಡುತ್ತಿದ್ದ. ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ. ತುಂಬ ಶ್ರೀಮಂತರ ಮನೆಯ ಒಬ್ಬಳೇ ಮಗಳು. ಒಂದು ಬಾರಿ ನನ್ನ ಜೊತೆ ಕಳೆದರೆ ರಾತ್ರಿ ಏನು, ಅವರ ಅಪ್ಪ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಕಾಲು ಹಿಡಿಯುತ್ತೇನೆ. ಅದಕ್ಕೆ ಹುಡುಗಿಯನ್ನು ತುಂಬ ಯಾಮಾರಿಸಿದ್ದೇನೆ. ಅವರ ಅಮ್ಮ ಒಳ್ಳೆಯ ಮಾತನ್ನು ಹೇಳಿದರೂ ಕೂಡ ಇವಳು ನಂಬುವುದಿಲ್ಲ. ಅಷ್ಟು ಇವಳ ತಲೆ ಕೆಡಿಸಿದ್ದೇನೆ ಅಂತ ಹೇಳಿದ. ನನಗೆ ಅಲ್ಲೇ ಭಯವಾಯಿತು. ಅಮ್ಮ ಹೇಳಿದ ಪ್ರತಿ ಮಾತು ನಿಜವಾಗುತ್ತಿದೆ. ತಪ್ಪು ಮಾಡಿದ್ದೇನೆ ಅಂತ ಅನಿಸಿತು. ಭಯದಿಂದ ಅಲ್ಲಿಂದ ಓಡಲು ಶುರು ಮಾಡಿದ್ದೆ. ಮಾರ್ಗ ಮಧ್ಯದಲ್ಲಿ ಆಟೋ ಸಿಕ್ಕಿತು. ಮನೆಗೆ ಬಂದಾಗ ತುಂಬ ಪ್ಯಾನಿಕ್ ಆಗಿರುವ ನನ್ನನ್ನು ನೋಡಿ ಅಮ್ಮ ಭಯವಾಗಿ ಕುಡಿಯಲು ನೀರು ತಂದುಕೊಟ್ಟಳು. ನಾನು ನೀರನ್ನು ಕುಡಿಯದೆ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅಮ್ಮ ಹೇಳುತ್ತಾಳೆ, ನೀನು ಇನ್ನೂ ಒಂದು ಮಾತು ಆಡಿಲ್ಲವಾದರೆ ನನ್ನ ಎದೆ ಹೊಡೆದು ಹೋಗುತ್ತದೆ.
ಏನಾಗಿದೆ ಅಂತ ಹೇಳು. ಆಗ ಎಲ್ಲ ವಿಷಯವನ್ನು ತಿಳಿಸಿದೆ. ಅಮ್ಮ, ನೀನು ಮಾಡಿದ ಪೂಜೆಯ ಫಲ, ನಿನ್ನ ಒಳ್ಳೆಯ ಮನಸ್ಸಿನ ಫಲ, ಕೆಟ್ಟದ್ದು ನನಗೆ ಆಗಿಲ್ಲ. ಇನ್ನು ನೀನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೇನೆ. ಯಾರನ್ನು ತೋರಿಸಿ ಮದುವೆ ಆಗು ಅಂತ ಹೇಳಿದರೆ ಅವರನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದೆ. ಅಪ್ಪ ಮನೆಯಲ್ಲಿ ಇರಲಿಲ್ಲ, ನೈಟ್ ಡ್ಯೂಟಿಗೆ ಹೋಗಿದ್ದರು. ರಾತ್ರಿ ಪೂರ್ತಿ ಅಮ್ಮ ಸಮಾಧಾನ ಮಾಡಿದಳು. ರಾತ್ರಿ ಪೂರ್ತಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ತುಂಬ ದಿನಗಳಾಗಿತ್ತು, ಅಲ್ಲ ವರ್ಷಗಳೇ ಆಗಿತ್ತು ಅಮ್ಮನ ಜೊತೆ ಈ ರೀತಿ ಸಮಯ ಕಳೆದು. ಒಂದು ರೀತಿ ಸೆಕ್ಯೂರ್ ಅಂತ ಅನಿಸಿತು. ಅಪ್ಪ ಅಮ್ಮನಿಗಿಂತ ಸೆಕ್ಯೂರ್ ಈ ಪ್ರಪಂಚದಲ್ಲಿ ಇನ್ನೊಬ್ಬರು ಇರಲು ಸಾಧ್ಯವೇ ಇಲ್ಲ. ನಾನೇ ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಪಶ್ಚಾತ್ತಾಪಪಟ್ಟೆ. ಅಮ್ಮನ ಬಳಿ ಪದೇ ಪದೇ ಕ್ಷಮೆ ಕೇಳಿದೆ. ಆ ಹುಡುಗ ಪದೇ ಪದೇ ಫೋನ್ ಮಾಡುತ್ತಿದ್ದ. ಅಮ್ಮ ಆ ನಂಬರ್ ಬ್ಲಾಕ್ ಮಾಡಿದರು. ನಂತರ ಬೇರೆ ನಂಬರ್ನಿಂದ ಕಾಲ್ ಮಾಡಿದ. ನಂಬರ್, ಸಿಮ್ ಎಲ್ಲವನ್ನು ಚೇಂಜ್ ಮಾಡಿದೆ. ಕೊನೆಗೆ ಮನೆ ಹತ್ತಿರ ಕೂಡ ಬರಲು ಶುರು ಮಾಡಿದ. ಆಗ ಪೊಲೀಸ್ನವರ ಹತ್ತಿರ ಕಂಪ್ಲೇಂಟ್ ಕೊಟ್ಟು ಅವರನ್ನು ಒಳಗೆ ಹಾಕಿಸಿದಳು. ಈಗ ನನ್ನನ್ನು ಮದುವೆ ಮಾಡಬೇಕು ಅಂತ ಪರದಾಡುತ್ತಿದ್ದಾಳೆ. ತುಂಬ ವರ್ಷಗಳಿಂದ ಮಾವ ಪದೇ ಪದೇ ಕೇಳುತ್ತಿದ್ದರು, ರವಿಗೆ ನಿನ್ನ ಮಗಳನ್ನು ಕೊಡು ಕೊಡು ಅಂತ. ಅಮ್ಮ ಸಂಬಂಧದಲ್ಲಿ ಕೊಡುವುದಿಲ್ಲ ಅಂದ ಗಲಾಟೆ ಮಾಡುತ್ತಿದ್ದಳು. ರವಿ ತುಂಬ ಒಳ್ಳೆಯ ಹುಡುಗ, ಸಭ್ಯಸ್ಥ, ಒಬ್ಬರ ಜೊತೆ ಜೋರಾಗಿ ಕೂಡ ಮಾತನಾಡುವುದಿಲ್ಲ. ಈಗ ಗೌರ್ಮೆಂಟ್ ಜಾಬ್ ಬೇರೆ ಆಗಿದೆ. ಅಮ್ಮ ತುಂಬ ಯೋಚನೆಯಲ್ಲಿ ಬಿದ್ದಳು. ನಮಗೂ ಕೂಡ ತುಂಬ ಆಸ್ತಿ ಇದೆ. ನನ್ನ ಮಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗ ಆದರೆ ಸಾಕು. ರವಿಗೆ ಸೋದರತ್ತೆಯ ಮಗಳು ಅನ್ನುವ ಆಸೆ ಒಂದು ಕಡೆ ಇದ್ದೇ ಇರುತ್ತದೆ. ಆಸೆಗೆ ಪ್ರೀತಿ ಸೇರಿದರೆ ಇನ್ನೂ ಹೆಚ್ಚಾಗುತ್ತದೆ. ನನ್ನ ಬಳಿ ರಾತ್ರಿ ಬಂದು ಕೇಳಿದಳು, ರವಿ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ. ಅಮ್ಮ, ಈಗಿನ ಕಾಲದಲ್ಲಿ ಅಷ್ಟು ಒಳ್ಳೆ ಹುಡುಗನನ್ನು ನಾನು ನೋಡಿಲ್ಲ. ಅವನನ್ನು ನೋಡಿದರೆ ಪಾಪ ಅನಿಸುತ್ತದೆ. ಅವನನ್ನು ಮದುವೆ ಆಗಿಬಿಡು ಅಂತ ಅಮ್ಮ ಹೇಳಿದಳು. ಅಮ್ಮ, ಕನ್ಫ್ಯೂಷನ್ ಮಾಡಬೇಡ ಅಂದೆ. ಇಲ್ಲ ಪುಟ್ಟ, ಕಷ್ಟ ಸುಖ ಇದ್ದರೆ ಅವನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾನೆ. ನಿನ್ನಿಂದ ಆಗುವ ತಪ್ಪುಗಳನ್ನು ಕೂಡ ಸರಿ ಮಾಡುತ್ತಾನೆ. ಅವನು ನಮ್ಮ ಅಣ್ಣನ ರೀತಿ ಅಲ್ಲ, ಕೋಪಿಷ್ಟ ಅಲ್ಲ, ಅತ್ತಿಗೆ ರೀತಿ ತುಂಬ ಮುಗ್ಧ, ತನ್ನ ಸಂಬಂಧಗಳನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ಹುಡುಗ. ನಮಗೂ ಕೂಡ ತುಂಬ ಆಸ್ತಿ ಇದೆಯಲ್ಲವೇ, ಇರುವ ನಿನಗೇ ಅಲ್ಲವೇ ಎಲ್ಲ. ಅಷ್ಟೇ ಏಕೆ, ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನಿನಗೆ ಕಳುಹಿಸುತ್ತೇನೆ. ಖರ್ಚಿಗೆ ಇನ್ನೇನು ಬೇಕು ನಿನಗೆ ಹೇಳು. ನಿನ್ನ ಅಪ್ಪ ಹೇಳುವ ಸಂಬಂಧಗಳು ಬೇಡ. ಅವರಿಗೆ ಸೂಕ್ಷ್ಮ ಅರ್ಥವಾಗುವುದಿಲ್ಲ, ಕೇವಲ ಆಡಂಬರ ಅಂತ ಹೇಳುತ್ತಾರೆ. ಹೆಣ್ಣು ಮಗುವಿಗೆ ಬೇಕಾಗಿರುವುದು ಪ್ರೀತಿ, ಬಿಸು ಅಪ್ಪಿಗೆ, ಒಂದು ಸೆಕ್ಯೂರಿಟಿ. ಎಲ್ಲ ರವಿ ಕೊಡುತ್ತಾನೆ ನಿನಗೆ. ನೀನು ಹೇಗೆ ಹೇಳಿದರೆ ಹಾಗೆ ಅಂತ ಹೇಳಿದೆ. ನನಗೆ ಗೊತ್ತು ಅಮ್ಮ ಏನು ಮಾಡಿದರೂ ಯೋಚನೆ ಮಾಡಿ ಮಾಡುತ್ತಾಳೆ. ಇಷ್ಟೊಂದು ಆಸ್ತಿ ನಮಗೆ ಇದೆ ಅಂದರೆ ಅದು ಅಮ್ಮನ ಉಳಿತಾಯದ ಒಳ್ಳೆಯ ಪ್ಲ್ಯಾನಿನ ಫಲ. ಅಪ್ಪ ತುಂಬ ದುಡ್ಡು ಖರ್ಚು ಮಾಡುತ್ತಾರೆ ಅಂತ ಪ್ರತಿ ಬಾರಿ ಅವರಿಗೆ ಏನಾದರೂ ಒಂದು ಸೇವಿಂಗ್ಸ್ಗೆ ಕಮಿಟ್ ಮಾಡಿಬಿಡುತ್ತಾಳೆ. ಅವರ ಸಂಬಳವನ್ನು ಒಂದು ಗೃಹಿಣಿ ಹೇಗೆ ಇರಬೇಕು ಎಲ್ಲ ಗುಣಗಳು ಅಮ್ಮನಲ್ಲಿ ಇದೆ. ನಾನು ಅಮ್ಮನನ್ನು ನೋಡಿ ತುಂಬ ಕಲಿಯಬೇಕು ಅಂತ ಅಂದುಕೊಂಡೆ. ಎಲ್ಲ ಸರಿ ಹೋಗುತ್ತದೆ ಅಂತ ಅನಿಸಿತು. ಅಪ್ಪನಿಗೆ ಹೇಳಿದಳು. ಅಪ್ಪ ಸ್ವಲ್ಪ ಹೊತ್ತು ಒಪ್ಪಿಗೆ ಕೊಟ್ಟಿಲ್ಲ. ನಂತರ ನಾನೇ ಒಪ್ಪಿದ್ದೇನೆ ಅಂದ ಮೇಲೆ ಅವರು ಇನ್ನೇನು ಮಾತನಾಡಲಿಲ್ಲ. ಮಾವನಿಗೆ ಹೇಳಿದಾಗ ಅಲ್ಲಿ ಎಲ್ಲರೂ ಖುಷಿಪಟ್ಟರಂತೆ. ಅವರು ಕೂಡ ಒಪ್ಪಿಕೊಂಡರು. ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ರಿಸಲ್ಟ್ಗಾಗಿ ಕಾಯುತ್ತಿದ್ದೆ. ಅತ್ತೆ ಹೇಳುತ್ತಾರೆ, ಮದುವೆಯನ್ನು ನಮ್ಮ ಹಳ್ಳಿಯಲ್ಲಿ ಮಾಡಿಬಿಡೋಣ, ನಮ್ಮ ತೋಟದಲ್ಲಿ ಇರುವ ಮನೆಯಲ್ಲಿ. ಅಲ್ಲಿ ತುಂಬ ಜಾಗವಿದೆ. ಈಗ ಮಾಡುತ್ತಾರಲ್ಲ ಮದುವೆಯನ್ನು, ಆ ರೀತಿ ಹೊಸ ರೀತಿ ಅಂತ ಹೇಳಿದಳು. ಅದಕ್ಕೆ ಅಮ್ಮ ಅದನ್ನು ಒತ್ತಿ ಡೆಸ್ಟಿನೇಷನ್ ವೆಡ್ಡಿಂಗ ಅತ್ತಿಗೆ ಅಂತ ಕೇಳಿದಳು. ಆ ಕಡೆಯಿಂದ ಅತ್ತೆ ಹೌದು ಅಂತ ಹೇಳಿದರು. ನಾನು ಅಮ್ಮ ಫೋನಿನಲ್ಲಿ ಮಾತನಾಡುತ್ತಿರಬೇಕಾದರೆ ಅಮ್ಮ ಒಪ್ಪಿಗೆ ಕೊಡು ನನಗೆ ಇಷ್ಟ ಆ ರೀತಿ ಮದುವೆ ಅಂತ ಹೇಳಿದೆ. ಲೆಕ್ಕವಿಲ್ಲ. ಮಾವನ ಮನೆಯವರು ಹಳೆ ಕಾಲದಿಂದಲೂ ಶ್ರೀಮಂತರು. ಅವರು ದೊಡ್ಡ ದೊಡ್ಡ ಒಡವೆಗಳು, ತುಂಬ ದುಬಾರಿಯಾದ ಸೀರೆಗಳನ್ನು ತೆಗೆದುಕೊಟ್ಟರು. ನನ್ನ ಹೆಸರಿಗೆ ಅಜ್ಜಿಯ 5 ಎಕರೆ ಜಮೀನನ್ನು ಕೂಡ ಬರೆದುಕೊಟ್ಟರು. ರವಿಗೆ 2 ಅಕ್ಕಂದಿರು ಇದ್ದಾರೆ. ಅವರಿಗೆ ಮದುವೆ, ಮಕ್ಕಳು ಎಲ್ಲ ಆಗಿ ಹೋಗಿದೆ. ರವಿ ಕೊನೆಯವರು. ಅವರು ಕೂಡ ಡಿಗ್ರಿ ಮಾಡಿಕೊಂಡು ಮಾವನವರ ಜೊತೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇರುತ್ತಾರೆ. ಒಬ್ಬನೇ ಮಗ ಆಗಿದ್ದರಿಂದ ಊರಿನಲ್ಲಿ ತುಂಬ ವ್ಯವಹಾರವಿದೆ. ಅದನ್ನೆಲ್ಲ ನೋಡಿಕೊಳ್ಳಬೇಕು. ಇದೇ ರೀತಿ ಬದುಕು ಚೆನ್ನಾಗಿರುತ್ತದೆ ಅಂತ ಅಂದುಕೊಂಡೆ. ಮದುವೆ ಆಗುತ್ತೇನೆ ಅಂತ ಒಪ್ಪಿಗೆ ಕೊಟ್ಟ ದಿನದಿಂದ ನಾನು ತುಂಬ ಖುಷಿಯಾಗಿದ್ದೇನೆ. ರವಿ ಮತ್ತು ನಾನು ಫೋನಿನಲ್ಲಿ ಗಂಟೆಗಟ್ಟಲೆ ರಾತ್ರಿ ಪೂರ್ತಿ ಮಾತನಾಡುತ್ತೇವೆ.
ಒಮ್ಮೊಮ್ಮೆ ಬೆಳಿಗ್ಗೆ 4 ಗಂಟೆಗೆ ಮಲಗುವುದು. ನಾನು ಅಮ್ಮನಿಗೆ ಈ ವಿಷಯ ಗೊತ್ತು. ಅವಳು ಸಮಾಧಾನದಿಂದ ಇದ್ದಾಳೆ. ಕೊನೆ ಪಕ್ಷ ನನ್ನ ಮಗಳು ರವಿಯನ್ನು ಒಪ್ಪಿಕೊಂಡಿದ್ದಾಳೆ ಅಂತ. ಮದುವೆಗೆ ಅಪ್ಪನ ಕಡೆಯ ನೆಂಟರು ಮತ್ತು ನಮ್ಮ ಮನೆಯ ಎಲ್ಲರೂ ಹೋದೆವು. ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಅತ್ತೆ ಮಾವ ಮಾಡಿದರು. ದೇವಲೋಕದಲ್ಲಿ ನಡೆಯುವ ಮದುವೆಯನ್ನು ಭೂಲೋಕದಲ್ಲಿ ಮಾಡುತ್ತಿದ್ದಾರೆ ಅನ್ನುವ ರೀತಿ ಇತ್ತು. ಯಾವುದಕ್ಕೂ ಕೂಡ ಲೆಕ್ಕ ಹಾಕಿಲ್ಲ. ಖರ್ಚಿಗೆ ಖುಷಿ ಎಂದರೆ ಅಪ್ಪ ಒಂದೇ ₹1 ಖರ್ಚು ಮಾಡಿಲ್ಲ. ಅವರ ಎಲ್ಲ ಸೇವಿಂಗ್ಸ್ ನನ್ನ ಮದುವೆಗೆ ಅಂತ ಇಟ್ಟಿದ್ದು ಉಳಿದು ಬಿಟ್ಟಿತ್ತು. ಅದಕ್ಕೆ ಅಪ್ಪ ಬೆಂಗಳೂರಿನಲ್ಲಿ ಒಂದು ಚಂದ ಇರುವ ಫ್ಲ್ಯಾಟನ್ನು ತೆಗೆದುಕೊಡುತ್ತೇನೆ ಮಗಳೇ ಅಂದರು. ಅಪ್ಪ ಯಾವಾಗಲೂ ನಿಮ್ಮ ಮನೆಯವರು ಹಳ್ಳಿಯವರು ಅಂತ ಅಮ್ಮನನ್ನು ಬೈಯುತ್ತಿದ್ದರು. ನಿಜವಾಗಲೂ ಕೂಡ ಅಮ್ಮನ ಮನೆಯವರು ಇಷ್ಟೊಂದು ಶ್ರೀಮಂತರು ಅನ್ನುವ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ. ಮದುವೆ ಆದ ಮೊದಲ ರಾತ್ರಿ ತಿಳಿಯಿತು, ರವಿಯನ್ನು ಮದುವೆಯಾಗಿ ಒಳ್ಳೆಯ ಕೆಲಸ ಮಾಡಿದ್ದೇನೆ. ರವಿ ತುಂಬ ಒಳ್ಳೆಯವರು. ಮುಟ್ಟಿದರೆ ಎಲ್ಲಿ ನಾನು ನಲಗಿ ಹೋಗುತ್ತೇನೆ ಅನ್ನುವ ರೀತಿ ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದರು. ಸ್ವಲ್ಪ ಕೂಡ ನನಗೆ ನೋವು ಮಾಡುತ್ತಿರಲಿಲ್ಲ. ಮೊದಲ ರಾತ್ರಿ ತುಂಬ ಟೆನ್ಷನ್ ಮಾಡಿಕೊಳ್ಳುತ್ತಾರೆ. ಏಕೆ ಎಂದರೆ ನಿನಗೆ ಕಷ್ಟವಾಗುತ್ತದೆ ಅಂತ. ಇಂಥ ಮನುಷ್ಯನನ್ನು ಜೀವನದಲ್ಲಿ ನೋಡಿಲ್ಲ ಅಂತ ನಗು ಬಂತು. ಕೊನೆಗೆ ನಾನೇ ಮುಂದುವರೆದೆ. ಆನಂತರ ಅವರು ಕೂಡ. ಆದರೆ ಆ ರಾತ್ರಿ ತುಂಬ ಅದ್ಭುತವಾಗಿತ್ತು. ರವಿಯ ಅಪ್ಪುಗೆಯಲ್ಲಿ ಅದೇ ರೀತಿ ಪ್ರತಿ ಕ್ಷಣ ಇರಬೇಕು ಅನ್ನುವ ಆಸೆ ಆಗುತ್ತಿತ್ತು. ಅಮ್ಮ ಹೇಳಿದ ಮಾತು ನೆನಪಾಯಿತು. ಹೆಂಡತಿಗೆ ಬೇಕಾಗಿರುವುದು ಒಂದು ಪ್ರೀತಿಯ ಅಪ್ಪುಗೆ ಅಂತ ಹೇಳಿದಳು. ರವಿಯ ಕೈಯಲ್ಲಿ ನಾನು ಇದ್ದರೆ ತುಂಬ ಸೆಕ್ಯೂರ್ ಆಗಿ ಇರುತ್ತೇನೆ ಅನ್ನುವ ಭಾವನೆ ಬರುತ್ತದೆ. ನನ್ನನ್ನು ನನ್ನ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡುತ್ತಾರೆ, ಇವನು ಕೂಡ ಅಷ್ಟೇ ಪ್ರೀತಿ ಮಾಡುತ್ತಾನೆ ಅಂತ ಅವನಿಗೆ ನನ್ನ ಸರ್ವಸ್ವವನ್ನು ತುಂಬ ಪ್ರೀತಿಯಿಂದ ಅರ್ಪಿಸಿದೆ. ನಾನು ಈಗ ತುಂಬ ಬದಲಾಗಿದ್ದೇನೆ ಅವನಿಗಾಗಿ. ಅವನಿಗೆ ಹೆಂಡತಿ ಎಂದರೆ ಹೇಗಿರಬೇಕು ಆ ರೀತಿ ಸಂಪೂರ್ಣವಾಗಿ ಬೆಳಿಗ್ಗೆ ಬೇಗ ಹೇಳುವುದು, ಸ್ನಾನ ಮಾಡುವುದು, ದೇವರ ಪೂಜೆ, ನಂತರ ಅಡಿಗೆ, ಮನೆ ಕೆಲಸ ಮಾಡುವುದು, ಪ್ರತಿಯೊಂದು ಕೆಲಸದಲ್ಲೂ ಅತ್ತೆ ಜೊತೆ ಗಂಡನ ಜೊತೆ ಇರುವುದು, ಮನೆಗೆ ಬಂದ ನಂಟರಿಗೆ ಹೊಟ್ಟೆ ತುಂಬ ಊಟ ಇಡುವುದು, ಪ್ರತಿಯೊಂದು ಕೆಲಸವನ್ನು ನಾನು ನನ್ನ ಗಂಡನಿಂದ ಮತ್ತು ಅತ್ತೆಯಿಂದ ಕಲಿತೆ. ಅವರಿಬ್ಬರು ಒಮ್ಮೊಮ್ಮೆ ದೇವರುಗಳೇ ಕೂಡ ಭೂಮಿಯ ಮೇಲೆ ಇದ್ದರೆ ಹೇಗೆ ಇರುತ್ತಿದ್ದರು ಆ ರೀತಿ ಇದ್ದಾರೆ. ಅಷ್ಟು ಒಳ್ಳೆಯ ಮನುಷ್ಯರು ಅವರು. ಕೆಲಸ ಹೇಳಿದರೂ ಹೇಳಿಲ್ಲವಾದರೂ ನಮಗೆ ಅವರ ಕೆಲಸ ಮಾಡಬೇಕು ಅನ್ನುವ ಆಸೆ ಆಗುತ್ತದೆ. ಅಮ್ಮನಿಗೆ ಆಶ್ಚರ್ಯದ ಜೊತೆ ಖುಷಿ. ಕೊನೆ ಪಕ್ಷ ಮಗಳು ತನ್ನ ಬದುಕನ್ನು ತಾನು ಸುಂದರವಾಗಿ ಮಾಡಿಕೊಂಡು ಕಳೆಯುತ್ತಿದ್ದಾಳೆ ಅಂತ. ಅವರು ನೆಮ್ಮದಿಯಾಗಿ ಇದ್ದಾರೆ. ನಾನು ಮತ್ತು ರವಿ ಪ್ರತಿಕ್ಷಣ ಬದುಕಿನ ಸುಖವನ್ನು ಅನುಭವಿಸುತ್ತಿದ್ದೇವೆ. ಯಾರು ನೋಡಿದರೂ ಇಷ್ಟು ಒಳ್ಳೆಯ ಜೋಡಿಯನ್ನು ಜೀವನದಲ್ಲಿ ನೋಡಿಲ್ಲ ಅನ್ನುತ್ತಾರೆ. ಅಷ್ಟೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಇದೆ. ಮಾವ ಜಾಸ್ತಿ ಮನೆಯಲ್ಲಿ ಇರುವುದಿಲ್ಲ. ಯಾವಾಗಲೂ ಒಂದು ಸಲ ಬರುತ್ತಾರೆ. ಯಾವಾಗಲೂ ಅವರು ತೋಟದ ಮನೆಯಲ್ಲಿ ಇರುವುದು ಜಾಸ್ತಿ. ವಿಷಯ ಕೇಳಿದರೆ ಅತ್ತೆ ಡಲ್ಲಾಗುತ್ತಾರೆ. ಮಾವ ಯಾಕೆ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿದರೆ ಇವರ ಲಾಜಿಕ್ ಅರ್ಥವಾಗುತ್ತಿಲ್ಲ. ಮನೆ ಕೆಲಸದವಳು ಹೇಳುತ್ತಾಳೆ, ಮಾವನಿಗೆ ಅಕ್ರಮ ಸಂಬಂಧವಿದೆ, ಅದಕ್ಕೆ ಅವರು ತೋಟದ ಮನೆಯಲ್ಲಿ ಇರುವುದು ಹೆಚ್ಚು ಅಂತ. ತುಂಬ ದಿನಗಳಾದ ಮೇಲೆ ಮಾವ ಬಂದರು. ಬಂದ ತಕ್ಷಣ ಎಲ್ಲರ ಜೊತೆ ಮಾತನಾಡಬೇಕು ಅಂತ ಒಂದು ಕಡೆ ಕೂರಿಸಿಕೊಂಡು ಹೇಳುತ್ತಾರೆ, ನನ್ನ 2ನೇ ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಅವಳು ಇದ್ದಾಗಲೇ ಮಗನ ಜವಾಬ್ದಾರಿಯನ್ನು ನನಗೆ ಕೊಡುತ್ತಾಳಂತೆ. ಅವಳ ಮಗ ಸಿಟಿಯಲ್ಲಿ ಓದುತ್ತಿದ್ದ. ಅವನ ವಿದ್ಯಾಭ್ಯಾಸ ಮುಗಿದಿದೆ. ಈಗ ಬಂದವನು ತೋಟದ ಮನೆಯಲ್ಲಿ ಇರುವುದಿಲ್ಲ, ಈ ಮನೆಯಲ್ಲೇ ಇರುತ್ತಾನೆ. ನೀವೆಲ್ಲರೂ ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ನನಗೆ ಬೇಸರವಾಯಿತು. ಅಕ್ರಮ ಸಂಬಂಧದ ಮಗನನ್ನು ಇಲ್ಲಿ ನೋಡಿಕೊ ಅಂತ ಹೇಳುತ್ತಾರೆ. ಈ ಮನುಷ್ಯ ನನ್ನ ಅತ್ತೆ ಏನು ಪಾಪ ಮಾಡಿದ್ದಾರೋ ಅಂತ ಅನಿಸಿತು. ಅವರಿಬ್ಬರು ಏನು ಮಾತನಾಡದೆ ಒಪ್ಪಿಕೊಂಡರು. ನನ್ನ ಒಪ್ಪಿಗೆ ಕೇಳಿದಾಗ ನಾನು ಏನನ್ನೋ ಮಾತನಾಡಲು ಬಾಯಿ ತೆರೆದೆ. ಅವಳ ಒಪ್ಪಿಗೆ ಕೂಡ ಇದೆ. ನೀವು ದೊಡ್ಡವರು, ನೀವು ಹೇಳಿದ್ದಕ್ಕೆ ಅವಳು ಒಪ್ಪಿಕೊಳ್ಳುತ್ತಾಳೆ. ಆದರೆ ಬಂದ ಹುಡುಗ ನನ್ನ ಹೆಂಡತಿಗೆ ಮರ್ಯಾದೆ ಕೊಡಬೇಕು. ಅತ್ತಿಗೆ ಅಂತ ಯಾವುದೇ ರೀತಿಯಾದ ದಬ್ಬಾಳಿಕೆ ಮಾಡುವುದು, ಅವಳ ಜೊತೆ ರಫ್ ಆಗಿ ಮಾತನಾಡಿದರೆ ನನಗೆ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು. ಮಾವ ಆಯಿತು ಅಂತ ಹೊರಟು ಹೋದರು. ರೂಮಿಗೆ ಕರೆದುಕೊಂಡು ಬಂದು ನನ್ನ ಗಂಡನ ಬಳಿ ಕೇಳಿದೆ, ನೀವು ಏಕೆ ಈ ರೀತಿ ಕೆಲಸ ಮಾಡುತ್ತಿದ್ದೀರಾ? ಒಪ್ಪಿಗೆ ಹೇಗೆ ಕೊಟ್ಟಿರಿ? ಅತ್ತೆಗೆ ನೋವಾಗುತ್ತದೆ ಅಂತ. ಅಪ್ಪ ನಮಗೆ ಕೇಳಲು ಬಂದಿರಲಿಲ್ಲ, ಹೇಳಲು ಬಂದಿದ್ದರು.
ನಾವು ಒಪ್ಪಿಕೊಂಡಿಲ್ಲವಾಗಿದ್ದರೂ ಕೂಡ ಅವರು ಕರೆದುಕೊಂಡು ಬರುತ್ತಿದ್ದರು. ನಾವು ಬೇಡ ಅನ್ನುವುದನ್ನೇ ಅಪ್ಪ ಮಾಡುವುದು ಜಾಸ್ತಿ. ಅವರ ಸ್ವಭಾವ ತುಂಬ ವಿಚಿತ್ರ. ಹೋಗುತ್ತಾ ಹೋಗುತ್ತಾ ನಿನಗೆ ಅರ್ಥವಾಗುತ್ತದೆ. ನಾನು ದೇವರ ಮನೆಯಲ್ಲಿದ್ದೆ. ಆಗಲೇ ಮಾವ ಬಂದಿದ್ದಾರೆ. ಅವರ ಜೊತೆಗೆ ಯಾವುದೋ ಹುಡುಗನ ಧ್ವನಿ ಕೇಳುತ್ತಿತ್ತು. ಆ ಹುಡುಗನ ಧ್ವನಿ ನಾನು ತುಂಬ ಸಲ ಕೇಳಿದಂತೆ ಇದೆ. ತೀರಾ ಪರಿಚಿತ. ಹೊರಗಡೆ ಬಂದು ನೋಡಿದಾಗ ಭಯವಾಯಿತು. ಅಲ್ಲೇ ಕೆಳಗೆ ಕುಸಿದು ಬೀಳಬೇಕು ಅಂತ ಅನಿಸಿತು. ನನ್ನ ಎದುರಿಗೆ ನನ್ನನ್ನು ದೈಹಿಕವಾಗಿ ಬಳಸಿಕೊಳ್ಳಬೇಕು ಅಂತ ಸ್ವಲ್ಪ ದಿನ ನನ್ನನ್ನು ಪ್ರೀತಿಸಿದ್ದ ಹುಡುಗ ಬಂದಿದ್ದಾನೆ. ಅದೇ ಕೃಷ್ಣ. ಅವನನ್ನು ಸಂಪೂರ್ಣವಾಗಿ ನಾನು ಮರೆತಿದ್ದೆ. ಪುನಃ ನನ್ನ ಬದುಕಿನಲ್ಲಿ ಅವನು ಬರುವ ಧೈರ್ಯ ಮಾಡಿದ್ದಾನೆ. ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಇವರಿಗೆ ಹೇಳಿದರೆ ಇವರು ಯಾವ ರೀತಿ ವರ್ತಿಸುತ್ತಾರೆ ಅರ್ಥವಾಗುತ್ತಿಲ್ಲ. ಭಗವಂತ, ಈ ಸಂದರ್ಭದಲ್ಲಿ ನನ್ನನ್ನು ಕಾಪಾಡು ಪ್ಲೀಸ್ ಅಂತ ನಿರಂತರವಾಗಿ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನ ಕತೆ ಮುಗಿಯಿತು ಅಂತ ಅನಿಸಿತು. ನಂತರ ಮಾವ ಹೇಳುತ್ತಾರೆ, ಇವನು ನಿನ್ನ ಮೈದುನ ಕೃಷ್ಣ ಅಂತ. ಸಿಟಿಯಲ್ಲಿ ಓದುತ್ತಿದ್ದ. ಚೆನ್ನಾಗಿ ಓದಿದ್ದಾನೆ. ತುಂಬ ಒಳ್ಳೆಯ ಹುಡುಗ. ಅಲ್ಲೇ ಗೌರ್ಮೆಂಟ್ ಕೆಲಸ ಸಿಗುವ ರೀತಿ ಇತ್ತು. ಆದರೆ ನಾನೇ ಊರಿನಲ್ಲಿ ಇರುವ ಆಸ್ತಿಯನ್ನು ನೋಡಿಕೊಳ್ಳಲು ಅಣ್ಣನಿಗೆ ಸಹಾಯ ಮಾಡು. ಅಣ್ಣ ಒಬ್ಬನೇ ಎಲ್ಲವನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತದೆ. ಈಗ ತಾನೇ ಮದುವೆ ಆಗಿದ್ದೇನೆ. ಹೆಂಡತಿ ಜೊತೆ ಇರಲು ಕೂಡ ಅವನಿಗೆ ಸಾಧ್ಯವಾಗುತ್ತಿಲ್ಲ ಅಂತ ನಾನೇ ಕರೆದುಕೊಂಡು ಬಂದೆ. ಆಗ ನಾನು ಏನನ್ನೂ ಮಾತನಾಡಲಿಲ್ಲ. ಒಳಗೆ ಹೊರಟು ಹೋದೆ. ನನಗೆ ಈಗ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ. ತುಂಬ ಕಷ್ಟವಾಗುತ್ತದೆ. ನನ್ನ ಮೇಲೆ ಅವನಿಗೆ ತುಂಬ ಕೋಪವಿದೆ. ಅವನ ಬಯಕೆ ಈಡೇರಲಿಲ್ಲ. ಅದರ ಜೊತೆಗೆ ಜೈಲಿಗೆ ಹಾಕಿಸಿದೆ ಅಂತ ಅವನು ಹೇಳುವ ಬದಲು ನಾನೇ ಇವರಿಗೆ ಎಲ್ಲ ವಿಷಯವನ್ನು ಹೇಳಿಬಿಡುತ್ತೇನೆ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಬಾಗಿಲ ಬಳಿ ಅತ್ತೆ ಬಂದು ನನ್ನನ್ನು ನೋಡುತ್ತಾ ನಿಂತಿದ್ದರು. ನಾನು ಅವರನ್ನು ಒಳಗಡೆ ಕರೆದುಕೊಂಡು ಬಂದೆ. ಏನಾಯಿತು ಅತ್ತೆ ಅಂತ. ನನಗೆ ಗೊತ್ತು ಆ ಹುಡುಗ ಬಂದಿರುವುದು ನಿನಗೆ ಇಷ್ಟವಿಲ್ಲ ಅಂತ. ಆದರೆ ಸ್ವಲ್ಪ ದಿನ ಇರಲಿ, ಆನಂತರ ಅವರೇ ಕರೆದುಕೊಂಡು ಹೋಗುವಂತೆ ನಾವು ಏನಾದರೂ ಮಾಡೋಣ. ಡೈರೆಕ್ಟಾಗಿ ಹೇಳಿದರೆ ನಿಮ್ಮ ಮಾವ ಶಾಶ್ವತವಾಗಿ ಇಲ್ಲೇ ಆ ಹುಡುಗನನ್ನು ಇರಿಸುತ್ತಾರೆ ಅಂತ ಅತ್ತೆ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದರು. ಅವರಿಗೆ ತಿಳಿದಿಲ್ಲ ನನ್ನ ನಿಜವಾದ ಭಯ ಏನು ಅಂತ. ನಂತರ ನಾನು ಮತ್ತು ಅತ್ತೆ ಅಡುಗೆ ಕೆಲಸದಲ್ಲಿ ವ್ಯಸ್ತವಾದೆವು. ತೋಟದ ಮನೆಗೆ ಮಾವ ಆಗಲೇ ಹೊರಟು ಹೋಗಿದ್ದರು. ಅವರ ಎರಡನೇ ಹೆಂಡತಿಗೆ ಕ್ಯಾನ್ಸರ್ ಅಂತೆ. ಅವರು ಕೊನೆ ದಿನಗಳನ್ನು ಎಣಿಸುತ್ತಾ ಇದ್ದಾರೆ ಅಂತ ಮನೆ ಕೆಲಸದವಳು ಹೇಳಿದಳು. ಅಂದರೆ ಅವರು ಮಾಡಿದ ತಪ್ಪಿಗೆ ಭಗವಂತ ಜೀವನದ ಕೊನೆಯಲ್ಲಾದರೂ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನನ್ನ ಅತ್ತೆಯ ಕಣ್ಣೀರು ಸುಮ್ಮನೆ ಅವರನ್ನು ಬಿಡುವುದಿಲ್ಲ. ಅದೇ ರೀತಿ ಈ ಕೃಷ್ಣ ಕೂಡ ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ ಅಂತ ಅನಿಸಿತು. ತಿಂಡಿ ಊಟ ಎಲ್ಲ ಇಡಬೇಕಾದಾಗ ನನ್ನ ಗಂಡನ ಪಕ್ಕ ಡೈನಿಂಗ್ ಟೇಬಲ್ನಲ್ಲಿ ಅವನು ಕುಳಿತುಕೊಂಡಿದ್ದ. ನನ್ನ ಗಂಡನಿಗೆ ಒಂದೇ ದಿನಕ್ಕೆ ಗೆಳೆಯ ಆಗಿಬಿಟ್ಟಿದ್ದಾನೆ. ನನ್ನ ಗಂಡ ಮೊದಲೇ ಅಮಾಯಕ. ಅವನು ಪ್ರಳಯಾಂತಕ. ತುಂಬ ಚೆನ್ನಾಗಿ ಯಾಮಾರಿಸಿ ಮಾತನಾಡುತ್ತಾನೆ. ಇವರು ಎಲ್ಲರೂ ಒಂದೇ ಅಲ್ಲವೇ ಅಂತ ಪ್ರೀತಿಯಾಗಿ ಮಾತನಾಡುತ್ತಾರೆ. ರಾತ್ರಿ ನಾರ್ಮಲ್ ಆಗಿ ನಾನು ಇರಲಿಲ್ಲ. ತುಂಬ ಭಯದಿಂದ ಇದ್ದೆ. ಅದನ್ನು ನೋಡಿ ನನ್ನ ಗಂಡ, ಆ ಹುಡುಗ ತುಂಬ ಒಳ್ಳೆಯವನು ಅಂತ ಅನಿಸುತ್ತದೆ. ನೀನು ಯಾಕೆ ಅವನನ್ನು ನೋಡಿದ ಸಮಯದಿಂದ ಒಂದು ರೀತಿ ಡಲ್ ಆಗಿದ್ದೀಯ? ಅಷ್ಟೊಂದು ಭಯಪಡುವ ಅವಶ್ಯಕತೆ ಇಲ್ಲ. ವಿಷಯ ಏನೇ ಇದ್ದರೂ ನನ್ನ ಹತ್ತಿರ ಶೇರ್ ಮಾಡಬಹುದು. ಏನಾದರೂ ವಿಷಯ ಇದ್ದರೆ ಹೇಳು ಅಂತ ಹೇಳಿದರು. ನಾನು ಹೇಳಲು ಬಯಸಿದೆ. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದಳು. ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರವಾಗಿ ಹೇಳಬೇಕು ಅಂತ ಅಂದುಕೊಂಡು ಚಡಪಡಿಸುತ್ತಿದ್ದೆ. ಅಷ್ಟರಲ್ಲಿ ಇವರು ಅರ್ಥ ಮಾಡಿಕೊಂಡು, ನನಗೆ ಸ್ವಲ್ಪ ಹೊರಗಡೆ ಕೆಲಸವಿದೆ, ಅಮ್ಮನ ಜೊತೆ ಏನೋ ಮಾತನಾಡಬೇಕು, ಈಗ ನೆನಪಾಯಿತು, ನೀನು ಅತ್ತೆ ಜೊತೆ ಮಾತನಾಡೋ ಅಂತ ಬಾಗಿಲು ಹಾಕಿಕೊಂಡು ಹೋದರು. ಎಷ್ಟು ಒಳ್ಳೆಯವರು. ನನಗಾಗಿ ಎದ್ದು ಹೋಗುತ್ತೇನೆ ಅಂತ ಹೇಳಿದರೆ ಚೆನ್ನಾಗಿ ಇರುವುದಿಲ್ಲ ಅಂತ ಈ ರೀತಿ ಹೇಳಿ ಹೋದರು. ನನಗೆ ಪ್ರೈವಸಿ ಸಿಗಲಿ ಅಂತ ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದೆ. ಅವಳಿಗೂ ಕೂಡ ಬೇಸರವಾಯಿತು. ನಿನ್ನ ಗಂಡನಿಗೆ ನೀನು ಏನೂ ಹೇಳಬೇಡ. 2 ದಿನ ಕೃಷ್ಣ ನಿನ್ನ ಜೊತೆ ಹೇಗೆ ವರ್ತಿಸುತ್ತಾನೆ ಅದನ್ನು ನೋಡಿ ವಿವರಿಸಿ ಹೇಳಿದರೆ ಆಯಿತು. ನಾನು ಬರುತ್ತೇನೆ ಮುಂದಿನ ವಾರ. ನಿನ್ನ ಅಪ್ಪನಿಗೆ ರಜಾ ಸಿಗುತ್ತದೆ. ಇಬ್ಬರು ಬಂದು 1 ತಿಂಗಳು ನಿಮ್ಮ ಮನೆಯಲ್ಲಿ ಇರುತ್ತೇವೆ. ಅಲ್ಲಿಯವರೆಗೂ ಸುಮ್ಮನಿರು.
ಅಮ್ಮನ ಮಾತು ಸರಿ ಅಂತ ಅಂದುಕೊಂಡು ಫೋನ್ ಕಟ್ ಮಾಡಿ ಮಲಗಿದೆ. ಏನು ಮಾಡಿದರೂ ನಿದ್ರೆ ಬರುತ್ತಿಲ್ಲ. ಅಷ್ಟರಲ್ಲಿ ರವಿ ಬಂದರು. ಬಂದ ತಕ್ಷಣ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನಗೆ ಕಂಫರ್ಟ್ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ರವಿ ಹೇಳಿದಾಗ ಏನಾಯಿತು ಅಂತ ಪ್ರಶ್ನೆ ಮಾಡಿದೆ. ನೀನು ಇಷ್ಟೊಂದು ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡಿದ್ದೀಯಾ ಅಂದರೆ ನಿನ್ನ ಮನಸ್ಸಿನಲ್ಲಿ ಯಾವುದೋ ವಿಷಯ ಇದೆ, ಅದನ್ನು ನನ್ನ ಬಳಿ ಹೇಳಲು ಸಾಧ್ಯವಾಗುತ್ತಿಲ್ಲ ಅಂತ ರವಿ ಬೇಸರದಿಂದ ಹೇಳಿದರು. ಆಗ ನಾನು ಹೇಳಿದೆ, ನಿಮ್ಮ ತಮ್ಮ ಬಂದಿರುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಅದೇ ವಿಷಯದಿಂದ ತುಂಬ ಬೇಸರ ಆಗುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಅಪರಿಚಿತ ಹುಡುಗರ ಜೊತೆ ಒಂದೇ ಮನೆಯಲ್ಲಿ ಇರುವುದು ನನಗೆ ತುಂಬ ಕಷ್ಟ. ಆ ಹುಡುಗ ಚಿಕ್ಕವನೂ ಅಲ್ಲ, ಹೆಚ್ಚು ಕಡಿಮೆ ನಿಮ್ಮ ವಯಸ್ಸೇ. ಅವನು ಹೇಗೆ ಏನು ತಿಳಿದಿಲ್ಲ. ಆದರೆ ಆಗ ರವಿ ಇನ್ನೂ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನ್ನ ಹೆಂಡತಿಗೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದೇ ಇರುವಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಧೈರ್ಯವಾಗಿರು. ನಾನು ನಿನ್ನನ್ನು ತುಂಬ ಸೆಕ್ಯೂರ್ ಆಗಿ ನೋಡಿಕೊಳ್ಳುತ್ತೇನೆ. ನಾಳೆಯಿಂದ ಯಾವುದೇ ಕೆಲಸಕ್ಕೂ ಹೊರಗಡೆ ನಾನು ಹೋಗುವುದಿಲ್ಲ. ಸ್ವಲ್ಪ ದಿನ ನಿನ್ನನ್ನು ಕಾಯಲು ಮನೆಯಲ್ಲಿ ಇರುವೆ. ಮುಂದಿನ ವಾರ ಅತ್ತೆಯನ್ನು ನಾನೇ ಬರಲು ಹೇಳಿದ್ದು. ಆ ಮಾತು ಕೇಳಿ ನಾನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಅವರ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಇಬ್ಬರು ಆ ರಾತ್ರಿ ಸದ್ಯಕ್ಕೆ ಇರುದ್ದ ಟೆನ್ಷನನ್ನು ಮರೆತು ಒಂದಾಗಿ ಮಲಗಿದೆವು. ಬೆಳಿಗ್ಗೆ ಎದ್ದಾಗ ಕೃಷ್ಣನ ಮುಖವನ್ನು ನೋಡಿ ನನ್ನ ಮೂಡ್ ಆಫ್ ಆಯಿತು. ಆದರೂ ಕೂಡ ರವಿ ಜೊತೆ ತುಂಬ ಸಮಯವನ್ನು ಕಳೆದೆ. ಎಲ್ಲ ಕೆಲಸ ನಾನೇ ಮಾಡಿಕೊಳ್ಳುತ್ತೇನೆ. ಅವನು ಮನೆಯಲ್ಲಿ ಇರುವುದು ಅಪರೂಪ. ಇಬ್ಬರು ರೂಮಿನಲ್ಲಿ ಇರಿ ಅಂತ ಅತ್ತೆ ಕಳಿಸುತ್ತಿದ್ದರು. ನನಗೂ ಬೇಕಿದ್ದು ಅದೇ. ಅವರನ್ನು ಕರೆದುಕೊಂಡು ಹೋಗಿ ರೂಮಿನಲ್ಲಿ ಸುಂದರವಾದ ಕ್ಷಣಗಳನ್ನು ಕಳೆಯುತ್ತಿದ್ದೆ. ಇದ್ದಕ್ಕಿದ್ದಂತೆ ಕೃಷ್ಣ ತನ್ನ ಲಗೇಜನ್ನು ತೆಗೆದುಕೊಂಡು ಹೊರಟು ಹೋದ. ಯಾರಿಗೂ ಹೇಳದೆ ಕೇಳದೆ ಮಾವ ಫೋನ್ ಮಾಡಿ ಹೇಳಿದರು ನನ್ನ ಗಂಡನಿಗೆ ಅವನು ಇನ್ನೂ ಸ್ವಲ್ಪ ದಿನ ಅವನ ಗೆಳೆಯನ ಮದುವೆ ಅಂತ ಹೋಗಿದ್ದಾನೆ, ಬರುವುದು ವಾರ ಆಗುತ್ತದೆ ಅಂತ. ಆಗ ನನ್ನ ಗಂಡನನ್ನು ನಾನೇ ತೋಟದ ಹತ್ತಿರ ಕಳಿಸಿದೆ, ನನಗೆ ಕಾಟ ಕೊಡುತ್ತಾರೆ ಅಂತ. ಅತ್ತೆ ಕೂಡ ದೇವಸ್ಥಾನಕ್ಕೆ ಹೋದರು. ರವಿ ಪುನಃ ಬಂದು ಕಾಲಿಂಗ್ ಬೆಲ್ ಒತ್ತುತ್ತಿದ್ದರು. 3 ಸಲ ಬಾಗಿಲು ತೆಗೆದೆ. 4ನೇ 5 ಬಾರಿ ತೆಗೆಯಲಿಲ್ಲ. ಪುನಃ ನಿರಂತರವಾಗಿ ಬೆಲ್ ಆದಾಗ ಯಾರು ಅಂತ ತಿಳಿಯದೆ ಹೊರಗೆ ಬಂದು ಬಾಗಿಲನ್ನು ತೆಗೆದು, ನೀವು ಎಷ್ಟು ಸಲ ಬರುತ್ತೀರಾ ಅಂತ ಹೇಳಿ ಮುಖವನ್ನು ನೋಡದೆ, ಎಷ್ಟು ಸಲ ಬರುವುದು, ನನಗೆ ಕೆಲಸವಿದೆ ಅಂತ ಸಡನ್ನಾಗಿ ಮುಖ ನೋಡಿದಾಗ ಅದು ಕೃಷ್ಣ. ಅಯ್ಯೋ, 1 ವಾರ ಬರುವುದಿಲ್ಲ ಅಂತ ಹೇಳಿದವನು ಇಷ್ಟು ಬೇಗ ಬಂದಿದ್ದಾನೆ. ನನಗೆ ಏನು ಮಾಡಲು ಅರ್ಥವಾಗಿಲ್ಲ. ಅಷ್ಟರಲ್ಲಿ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಒಳಗಡೆ ಬಂದ. ಬಾಗಿಲನ್ನು ಟೈಟಾಗಿ ಹಾಕಿದ. ನಾನು ಜೋರಾಗಿ ಕಿರುಚಿದೆ. ಅದಕ್ಕೆ ಅವನು, ನೀನು ಎಷ್ಟು ಕಿರುಚಿದರೂ ಇಲ್ಲಿ ಹೇಳುವವರು ಕೇಳುವವರು ಇಲ್ಲ. ನೀನು ಈಗ ಸಂಪೂರ್ಣವಾಗಿ ನನ್ನವಳು. ನಿನ್ನ ಗಂಡನ ಜೊತೆ ತುಂಬ ಚೆನ್ನಾಗಿ ಇದ್ದೀಯ. ಇವತ್ತೊಂದೇ ದಿನ ಒಂದೇ ಒಂದು ಸಲ ನನ್ನ ಜೊತೆ ಚೆನ್ನಾಗಿ ಇದ್ದು ಬಿಡು. ಆನಂತರ ನಾನು ಈ ಊರನ್ನು ಬಿಟ್ಟು ಹೋಗುತ್ತೇನೆ. ನಿನ್ನ ಜೊತೆ ಸೇರಬೇಕು ಅಂತ ಅಪ್ಪನ ತಲೆಯಲ್ಲಿ ಇಲ್ಲ ಸಲದನ್ನು ತುಂಬಿದೆ ಅಂತ ನನ್ನ ಕೈಯನ್ನು ಹಿಡಿದು ಎಳೆದುಕೊಂಡು ರೂಮಿಗೆ ಕರೆದುಕೊಂಡು ಹೋದ. ನಾನು ಜೋರಾಗಿ ಅಳುತ್ತಿದ್ದೇನೆ, ಕಿರುಚುತ್ತಿದ್ದೇನೆ. ರೂಮಿಗೆ ಹೋದ ನಂತರ ನನ್ನ ಸೀರೆಯನ್ನು ಎಳೆದು ನನ್ನ ಮೈ ಮೇಲೆ ಬಿದ್ದ. ನಾನು ಅವನ ಕೆನ್ನೆಗೆ ಹೊಡೆದೆ, ಎದೆಯ ಮೇಲೆ ಗುದ್ದಿದೆ. ಆದರೂ ಅದೆಲ್ಲ ಅವನಿಗೆ ಲೆಕ್ಕಕ್ಕೆ ಬಂದಿಲ್ಲ. ನನ್ನ ತುಟಿಗೆ ಮುತ್ತು ಕೊಡಲು ಹತ್ತಿರ ಬಂದ. ನಾನು ಕಣ್ಣನ್ನು ಜೋರಾಗಿ ಮುಚ್ಚಿಕೊಂಡು ಅಳಲು ಶುರು ಮಾಡಿದೆ. ಆದರೆ ಇದ್ದಕ್ಕಿದ್ದಂತೆ ಕೃಷ್ಣ ನನ್ನಿಂದ ದೂರ ಹೋದ ಅಂತ ಅನಿಸಿತು. ಕಣ್ಣು ತೆಗೆದು ನೋಡಿದಾಗ ನನ್ನ ಗಂಡ ರವಿ ಬಂದಿದ್ದ. ಅವನು ಚೆನ್ನಾಗಿ ಕೃಷ್ಣನನ್ನು ಹೊಡೆಯುತ್ತಿದ್ದಾನೆ. ಹೋದ ಪ್ರಾಣ ಬಂದಂತಾಯಿತು. ಅಷ್ಟರಲ್ಲಿ ಮಾವ, ಅತ್ತೆ, ಊರಿನ ಜನ ಎಲ್ಲರೂ ಬಂದರು. ಬೀದಿಯಲ್ಲಿ ನಿಲ್ಲಿಸಿಕೊಂಡು ಕೃಷ್ಣನನ್ನು ಚೆನ್ನಾಗಿ ಹೊಡೆಯುತ್ತಿದ್ದ. ಎಷ್ಟು ಎಂದರೆ ಆಗ ಕೃಷ್ಣ, ನಿನ್ನ ಹೆಂಡತಿ ನಿನಗಿಂತ ಮೊದಲು ನನಗೆ ಪ್ರೇಯಸಿ. ನಾನು ಅವಳ ಜೊತೆ ತುಂಬ ಸಮಯ ಕಳೆದಿದ್ದೇನೆ ಅಂತ ಹೇಳಿದಾಗ ಅವನ ಬಾಯ ಮೇಲೆ ಏಟು ಹೊಡೆದ. ಸೀತೆಯ ಬಗ್ಗೆ ರಾಮನಿಗೆ ಯಾರೋ ಕೆಟ್ಟ ವಿಷಯ ಹೇಳಿದರು ಅಂತ ರಾಮ ಸೀತೆಯನ್ನು ಕಾಡಿಗೆ ಕಳಿಸಿದ. ಆದರೆ ನಾನು ಆ ರಾಮ ಅಲ್ಲ ಕಣೋ. ನನ್ನ ಸೀತೆಯ ಬಗ್ಗೆ ನೀನು ಏನು ಹೇಳಿದರೂ ಕೂಡ ನಾನು ನಂಬುವುದಿಲ್ಲ ಅಂತ ಇನ್ನೂ ಹೊಡೆದರು. ನನ್ನ ಹೆಂಡತಿ ನನ್ನ ಪ್ರಾಣ, ನನ್ನ ನಂಬಿಕೆ, ನನ್ನ ಉಸಿರು. ಅವಳು ಎಂದೂ ಕೂಡ ನನಗೆ ಮೋಸ ಮಾಡುವುದಿಲ್ಲ. ಅಕಸ್ಮಾತ್ ನಿನ್ನ ಪ್ರೇಯಸಿ ಆಗಿದ್ದರೂ ಅದು ನನ್ನ ಜೊತೆ ಮದುವೆಗಿಂತ ಮುಂಚೆ. ಈಗ ಅವಳು ನನ್ನವಳು ಮಾತ್ರ. ಎಷ್ಟು ಧೈರ್ಯ ನಿನಗೆ ನನ್ನ ಹೆಂಡತಿಯ ಸೀರೆಯ ಸೆರಗಿಗೆ ಕೈ ಹಾಕಲು ಅಂತ ಅವನ ಕೈಗೆ ರಕ್ತ ಬರುವಷ್ಟು ಹೊಡೆದ. ಆಗ ಮಾವ ಬಂದರು. ಎಲ್ಲ ವಿಷಯವನ್ನು ಅವರು ವಿವರಿಸಿ ಹೇಳಿದರು.
ಮಾವನು ಕೂಡ ಕೃಷ್ಣನಿಗೆ ಚೆನ್ನಾಗಿ ಹೊಡೆದರು. ಅವರು ಕಾಲಿನಲ್ಲಿ ತುಳಿದರು. ನಿಜವಾಗಲೂ ನೀನು ನನ್ನ ಮಗನಾಗಿರಲು ಸಾಧ್ಯವಿಲ್ಲ ಅಂತ ಅವನನ್ನು ಮನೆಯ ಕಾಂಪೌಂಡ್ನಿಂದ ಹೊರಗಡೆ ಹಾಕಿದರು. ಇನ್ನೆಂದೂ ಕೂಡ ಈ ಮನೆಯ ಕಡೆ ಬರುವ ಯೋಚನೆ ಮಾಡಬೇಡ. ಇನ್ನೊಂದು ಸಲ ಬಂದರೆ ಜೈನ ಕಂಬಿ ಎಣಿಸುವಂತೆ ಮಾಡುತ್ತೇನೆ ಅಂತ ಮಾವ ಕೋಪದಿಂದ ಹೇಳಿದರು. ಅಷ್ಟರಲ್ಲಿ ನನ್ನ ಗಂಡನ ಬಳಿ ಮಾವ ಕೈ ಮುಗಿದು ಕೇಳಿಕೊಂಡರು, ದಯವಿಟ್ಟು ಕ್ಷಮಿಸು, ತಪ್ಪಾಗಿ ಹೋಗಿದೆ. ತಿಪ್ಪೆಯಲ್ಲಿ ಇರುವ ಕಸವನ್ನು ತಿಪ್ಪೆಯಲ್ಲೇ ಬಿಡಬೇಕು. ಮನೆಗೆ ತಂದರೆ ಇದೇ ರೀತಿ ಆಗುತ್ತದೆ ಅಂತ ಹಿರಿಯರು ಹೇಳುತ್ತಾರೆ. ನಾನು ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿ ಅಂತ ನನ್ನನ್ನು ಮತ್ತು ನನ್ನ ಗಂಡನ ಬಳಿ ಮಾವ ಕ್ಷಮೆಯನ್ನು ಕೇಳಿದರು. ನಾವಿಬ್ಬರು ಕ್ಷಮಿಸುವಷ್ಟು ದೊಡ್ಡವರಲ್ಲ ಅಂತ ಹೇಳಿದೆವು. ಅತ್ತೆ ನಿಮ್ಮನ್ನು ಅಷ್ಟೊಂದು ಪ್ರೀತಿಸುತ್ತಾರೆ, ಅವರ ಬಗ್ಗೆ ಗಮನ ಕೊಡಿ ಅಂತ ಹೇಳುತ್ತಿದ್ದೆ. ಅಷ್ಟರಲ್ಲಿ ರವಿ ನನ್ನನ್ನು ಕರೆದುಕೊಂಡು ರೂಮಿಗೆ ಹೋದರು ನನಗೆ ಸಮಾಧಾನ ಮಾಡಲು. ಆಗ ನಾನು ಹೇಳಿದೆ, ನೀವು ಹೇಗೆ ಬಂದಿದ್ದು ಅಂತ. ನಮ್ಮ ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ ಅಲ್ಲವಾ ಈ ರೂಮಿಗೆ, ಆದ್ದರಿಂದ ದೊಡ್ಡ ಕಿಟಕಿ ಇದೆ. ಅಲ್ಲಿಂದ ನಾನು ಚಿಕ್ಕವನಾಗಿದ್ದಾಗ ಹೋಗಿ ಬಂದು ಮಾಡುತ್ತಿದ್ದೆ. ಮೊದಲೇ ಹೇಳಬೇಕು ಅಲ್ಲವೇ ನೀನು ಎಲ್ಲ ವಿಷಯವನ್ನು. ಅತ್ತೆ ನನಗೆ ಫೋನ್ ಮಾಡಿ ಕೃಷ್ಣನ ಬಗ್ಗೆ ಹೇಳಿದರು. ನಾನು ತೋಟದ ಬಳಿ ಹೋಗುತ್ತಿದ್ದವನು ಪುನಃ ಮನೆ ಕಡೆ ಬಂದೆ. ನಿನ್ನ ಕಿರುಚಾಟ ಕೇಳಿ ಭಯವಾಯಿತು. ಬಾಗಿಲು ಒಳಗಡೆಯಿಂದ ಬೀಗ ಹಾಕಿರುವುದರಿಂದ ರೂಮಿನ ಕಿಟಕಿಯ ಸಹಾಯದಿಂದ ಬಂದೆ. ನಾನು ಕೃಷ್ಣನ ಬಗ್ಗೆ ಹೇಳಲು ಬಾಯಿ ತೆಗೆದೆ. ಅತ್ತೆ ಎಲ್ಲ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಕೂಡ ಇಲ್ಲ. ಮದುವೆಗಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಥೆಗಳು ಇರುತ್ತದೆ. ಕೆಲವರಿಗೆ ಓದುವುದು, ಕೆಲವರಿಗೆ ಈ ರೀತಿಯ ದುರಂತದ ಕಥೆಗಳು. ಆದರೆ ಬಹಳ ಬೇಗ ಅಂತಹ ಕೆಟ್ಟ ಮನುಷ್ಯನಿಂದ ದೂರ ಬಂದೆ ನೀನು. ಅದಕ್ಕೆ ಖುಷಿಪಡು. ಮದುವೆಯಾಗಿದ್ದರೆ ಬದುಕು ಹಾಳಾಗಿ ಹೋಗುತ್ತಿತ್ತು. ನಾನು ಅವರ ಭುಜಕ್ಕೆ ತಲೆಯನ್ನು ಹೊರಗಿಸಿ ಕುಳಿತುಕೊಂಡು ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ಸದಾ ನನ್ನ ಜೊತೆ ಇದೇ ರೀತಿ ಇರುತ್ತೀರಾ ಅಲ್ಲವೇ? ಪ್ರಪಂಚದಲ್ಲಿ ಯಾರೇ ನನ್ನ ವಿರುದ್ಧ ನಿಂತರೂ ನೀವು ನನ್ನ ಪರವಾಗಿ ನಿಂತು ನನಗೆ ಸಮಾಧಾನ ಮಾಡುತ್ತೀರಾ, ನನ್ನ ರಕ್ಷಣೆ ಮಾಡುತ್ತೀರಾ ಅಲ್ಲವೇ ಅಂದಾಗ ರವಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ನಾನಿರುವುದು ನಿನ್ನನ್ನು ನೋಡಿಕೊಳ್ಳಲು, ಅದು ನನ್ನ ಕರ್ತವ್ಯ. ಯಾವುದೇ ವಿಷಯವಿದ್ದರೂ ಯಾವುದೇ ಮುಜುಗರ ಪಡದೆ ಮೊದಲೇ ಹೇಳಿಬಿಡು. ಈ ರೀತಿಯ ಸಮಸ್ಯೆ ಆದರೆ ಕಷ್ಟವಾಗುತ್ತದೆ ಅಲ್ಲವೇ ಅಂತ ಹೇಳಿದರು. ಕೃಷ್ಣನ ವಿಷಯ ಇಬ್ಬರ ತಲೆಯಿಂದ ಹೊರಟು ಹೋಗಿತ್ತು. ಇಬ್ಬರು ತುಂಬ ಸಮಯ ಮಧುರವಾಗಿ, ಅದ್ಭುತವಾಗಿ, ಅನ್ಯೋನ್ಯವಾಗಿ ಕಳೆದವು. ಈ ಕ್ಷಣಗಳು ತುಂಬ ಚೆನ್ನಾಗಿವೆ. ಯಾವಾಗಲೂ ಇದೇ ರೀತಿ ಈ ಕ್ಷಣ ನಿಂತು ಹೋಗಲಿ ಅಂತ ಅನಿಸಿತು. ಇಷ್ಟು ಒಳ್ಳೆ ಗಂಡನ ಕೊಟ್ಟ ದೇವರಿಗೆ ಥ್ಯಾಂಕ್ಸ್ ಹೇಳಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.